ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಹನ. ಸೆಕೆಂಡ್ ಡೇ ಬ್ಲಾಗ್ನ ನಾನಿವತ್ತು ಆಲ್ರೆಡಿ 9:30 ಆಗಿದೆ. ಅವಾಗಿಂದ ಶುರು ಮಾಡ್ತೀನಿ. ನಾವಿಲ್ಲಿ 2 ದಿನ ಒಣಗಿಸಿರೋ ಬಟ್ಟೆಗಳನ್ನ ನೀಟಾಗಿ ಮಡ್ಚಿಟ್ಟಿದ್ರೆ ನನ್ನ ಮಗ ತರಲೆ ಇದಾಗ್ತಾ ಇದ್ದ. ಆದಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟಿದ್ರು. ಒಂದು ಫೋಟೋ ತಗೊಳ್ತೀನಿ ಅಂತ ಬಂದು ನಿಂತ್ಕೊಂಡ್ರು. ಸೊ ಒಂದು ಫೋಟೋ ತಗೊಂಡು ಅವರನ್ನು ಕಳಿಸಿ ನಾನು ನನ್ನ ಮಗ ಮತ್ತೆ ಒಳಗಡೆ ಬಂದ್ವಿ. ಅವ್ರು ಹೋಗ್ತಾಯಿದ್ರು. ನೋಡ್ಕೊಂಡು ಹಂಗೆ ಒಳಗಡೆ ಬಂದು ನೆಕ್ಸ್ಟ್ ನನ್ನ ಕೆಲಸಗಳೆಲ್ಲ ಶುರು ಮಾಡಬೇಕಲ್ಲ. ಒಂದು ಸಲ ವಾಷಿಂಗ್ ಮಿಷಿನ್ಗೆ ಕಡೆ ರೌಂಡ್ ಹಾಕಿದ್ದೆ. ಇನ್ನೂ 57 ನಿಮಿಷ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಟ್ಟೆ. ಮತ್ತೆ ನೋಡಿದ್ರೆ ನಿನ್ನೆ ನಮ್ಮ ಮನೆಯವರು ತುಪ್ಪ ಕಾಯಿಸಿಟ್ಟಿದ್ರು, ಚೆನ್ನಾಗಿತ್ತು ಘಮ. ಅದನ್ನು ಒಂದ್ಸಲ ನೋಡಿ ಮತ್ತು ಸೆಕೆಂಡ್ ರೌಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದು ಬಂದೆ. ಅವನ್ನೆಲ್ಲ ತಂದು ಹೊರಗಡೆ ಒಣಗಾಕಿದ್ರೆ ಜೋರು ಮಳೆ ಬಂತು. ಸೊ ಮಳೆ ಬರ್ತಿದೆಯಲ್ಲ ಅಂತ ತಂದು ಒಳಗಡೆ ಹಾಕಿದರೆ ಮತ್ತೆಲ್ಲ ಬಿಸಿಲು ಬಂದಿದೆ. ಏನು ಹೇಳೋದು, ಈ ಮಳೆಗಾಲದಲ್ಲಿ ಇದೊಂದು. ಮತ್ತು ನನ್ನ ಮಗಳು ಸ್ಕೂಲಿಂದ ಬಂದು ಏನಾದರೂ ಕೇಳಿದ್ಲು, ಅದಕ್ಕೆ ತಿನ್ನೋದಕ್ಕೆ ಚಪಾತಿ ತುಪ್ಪ ಹಾಕ್ಕೊಟ್ಟಿದ್ಲು. ಮತ್ತು ಏನು ಮಾಡೋದು, ಬಟ್ಟೆ ಹೊರಗಡೆ ಒಣಗಾಕೋದು ಬೇಡ ಅಂತೇಳ್ಬಿಟ್ಟು ಒಳಗಡೆ ಹಾಕೋಣ ಅಂತ ಸುಮ್ಮನೆ ಅದೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಕಟಿಂಗ್ ಮಾಡೋದಿತ್ತು. ಇದು ನನ್ನ ಫೇವ್ರೆಟ್ ಅಭ್ಯಾಸ. ಸೊ ಕಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಮೂರು ಬ್ಲೌಸು ಅರ್ಜೆಂಟ್ ಕೊಡೋದಿದ್ದು, ಅದಕ್ಕೆ ಕಟಿಂಗ್ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ದೆ. ಬೇಗ ಎಲ್ಲ ಕಟಿಂಗ್ ಮಾಡಿ ಎತ್ತಿಟ್ಟೆ. 3 ಬ್ಲೌಸನ್ನು ಕಸ್ಟಮರ್ಸು 6 ಬ್ಲೌಸಾಗಿ 3 ಆಲ್ರೆಡಿ ಕೊಟ್ಟಿದ್ದೆ, ಇನ್ನೂ 3 ಕೊಡಬೇಕಿತ್ತು. ಹಾಗಾಗಿ ಸರಿ ಮಾಡಿದ್ದೆ. ಇವತ್ತಿನ ನನ್ನ ಬ್ಲೌಸ್ ಮುಗಿತು.